ಎಸ್ ನೋಡಿ, ಸಹಜವಾಗಿ ಸ್ಕೂಲ್ ಮಕ್ಕಳಿರುವಂತಹ ಬಸ್ಗಳು ತುಂಬಾ ಎಚ್ಚರವಾಗಿ ಸ್ವಲ್ಪ ಕಾಳಜಿಯಿಂದ ಓಡಿಸಬೇಕು ಅಂತ ಹೇಳ್ತಾರೆ. ಇದೀಗ ಇದೆಂಥ ದುರ್ವಿಧಿ ನೋಡಿ, ಸ್ಕೂಟರ್ಗೆ ಸ್ಕೂಲ್ ಬಸ್ ಡಿಕ್ಕಿ ಹೊಡೆದಿದೆ. ಸ್ಕೂಲ್ ಬಸ್ ಹರಿದು ಇಬ್ಬರು ಮಕ್ಕಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬಸ್ ಹಾಗೂ ಬೈಕ್ ಅಪಘಾತದಲ್ಲಿ ಮಕ್ಕಳ ದಾರುಣ ದುರಂತ ಇದು. ಹೆಣ್ಣೂರು ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ಡೆಡ್ಲಿ ಆಕ್ಸಿಡೆಂಟ್ ಆಗಿರುವಂತದ್ದು ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಸ್ಕೂಲ್ ಬಸ್ ಹಾಗೂ ಬೈಕ್ ನಡುವೆ ನಡೆದಿರುವಂತಹ ದುರ್ಘಟನೆ ಇದು. ಇಲ್ಲಿ ಬಹಳ ದುರಾದೃಷ್ಟವಶಾತ್ ಅಂತಂದ್ರೆ ಇಬ್ಬರು ಮಕ್ಕಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇದೆಂತಹ ದುರ್ವಿಧಿ, ಸ್ಕೂಟರ್ಗೆ ಸ್ಕೂಲ್ ಬಸ್ ಡಿಕ್ಕಿ ಹೊಡೆದಿದೆ. ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಒಂದು ದೃಶ್ಯಗಳಲ್ಲಿ ಇಬ್ಬರು ಮಕ್ಕಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸ್ಕೂಲ್ ಬಸ್ ಬರ್ತಾ ಇದೆ, ಅದಾದ ನಂತರ ಅಲ್ಲೇ ನಿಂತಿರುವಂತಹ ಒಂದು ಬೈಕ್ ಇದೆ, ಬೈಕ್ ಗುದ್ದಿದೆ. ಈ ಸಂದರ್ಭದಲ್ಲಿ ನಡೆದಿರುವಂತಹ ದಾರುಣ ದುರಂತ ಇದು. ಹೆಣ್ಣೂರು ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಡೆಡ್ಲಿ ಆಕ್ಸಿಡೆಂಟ್ ನೋಡ್ಲಿಕ್ಕೆ ಒಂದೇ ಕ್ಷಣದಲ್ಲಿ ಇದೆಲ್ಲವೂ ಕೂಡ ಆಯಿತು. ಆದರೆ ಇಬ್ಬರ ಮಕ್ಕಳ ಪ್ರಾಣ ಇದರಲ್ಲಿ ಹೋಯ್ತಾ ಅಂತಂದ್ರೆ ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಹಾಗಾಗಿ ಹೇಳ್ತಾರೆ, ಸ್ಕೂಲ್ ಮಕ್ಕಳಿರುವಂತಹ ಬಸ್ಗಳನ್ನ ಅತಿ ಎಚ್ಚರವಾಗಿ ಸ್ವಲ್ಪ ನಿರ್ಲಕ್ಷ್ಯವನ್ನ ತೋರಿಸದೆ ಈ ಒಂದು ಸ್ಕೂಲ್ ಬಸ್ಗಳನ್ನ ಓಡಿಸ್ಬೇಕು, ಚಲಾಯಿಸಬೇಕು ಅಂತ ಹೇಳಿ ಹಲವು ಬಾರಿ ಹೇಳ್ತಾರೆ. ಅದರಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಈ ಸ್ಕೂಲ್ ಬಸ್ಗಳೆಲ್ಲ ಬಹಳ ಅರ್ಜೆಂಟಲ್ಲಿ ಇರ್ತಾರೆ. ಇಂಥ ಸಂದರ್ಭದಲ್ಲಿ ನಡೆಯುವಂಥ ದುರ್ಘಟನೆಗಳು ಇದೀಗ ನೋಡ್ತಾ ಇದ್ದೀವಿ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀವಿ, ಈ ಒಂದು ಪುಟ್ಟ ಮತ್ತು ಮುಗ್ಧವಾದಂಥ ಮಗು ಇದೆಯಲ್ಲ, ಈ ಮಗು ಪ್ರಾಣ ಕೂಡ ಹೋಗಿದೆ ಈ ಒಂದು ಡೆಡ್ಲಿ ಆಕ್ಸಿಡೆಂಟ್ ಅಲ್ಲಿ. ನಿಜವಾಗ್ಲೂ ಕೂಡ ನೋಡಿದ್ರೆ ಎಂತವ್ರಿಗೂ ಕೂಡ ಹೊಟ್ಟೆ ಉರಿಯುತ್ತೆ ಈ ಮಗು ಫೋಟೋ ನೋಡಿದ್ರೆ. ಅಪಘಾತಕ್ಕೆ ಹೋಯ್ತು ಪೊಲೀಸ್ ಸಿಬ್ಬಂದಿ ಮಕ್ಕಳ ಜೀವ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸ್ಕೂಲ್ ಬಸ್ ಟರ್ನ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಡೆದಿರುವಂತ ಅಪಘಾತ ಇದು. ಗಾಡಿಯಲ್ಲಿ ಕೂತಿದ್ದ ಮಕ್ಕಳು ಬೀಳ್ತಾ ಇದ್ದಂತೆ ಇಬ್ಬರ ಮೇಲೆ ಬಸ್ ಹರಿದಿದೆ. 2 ವರ್ಷದ ಕಂದ ಹಾಗೂ 4 ವರ್ಷದ ಭಾನು ಸಾವನ್ನಪ್ಪಿದ್ದಾರೆ. 2 ವರ್ಷ ಮತ್ತು 4 ವರ್ಷದ ಪುಟ್ಟ ಮಕ್ಕಳು ಕಂಡ್ರೆ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಬೈಕ್ ಮೇಲೆ ಇದ್ರಂತೆ. ಸ್ಕೂಲ್ ಬಸ್ ಬಂದು ಡಿಕ್ಕಿ ಹೊಡೆದಿರುವಂಥದ್ದು. ಅದರಲ್ಲೂ ಕೂಡ ಬೈಕಲ್ಲಿ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ನಡೆದಿರುವಂತಹ ಡೆಡ್ಲಿ ಆಕ್ಸಿಡೆಂಟ್ ಇದು. ಇಬ್ರು 2 ವರ್ಷದೊಂದು 4 ವರ್ಷದೊಂದು ಇಬ್ರು ಪುಟ್ಟ ಮಕ್ಕಳು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀವಿ, ಇದೊಂದು ಪುಟ್ಟ ಕಂದ. ಅದಾದ ನಂತರ 2 ವರ್ಷ ಹಾಗೂ 4 ವರ್ಷದ ಇಬ್ಬರು ಮಕ್ಕಳು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಈ ಒಂದು ಆಕ್ಸಿಡೆಂಟ್ ಅಲ್ಲಿ. ಏನಕ್ಕೆ ಅಷ್ಟೊಂದು ಅರ್ಜೆಂಟ್? ಯಾಕೆ ಇಲ್ಲಿ ಬೈಕ್ ಅವ್ರು ಅಷ್ಟೊಂದು ಅರ್ಜೆಂಟ್ ಮಾಡ್ತಾರ ಅಥವಾ ಬಸ್ ಅವರಿಗಂತೂ ಯೂಶಲಿ ತುಂಬಾ ಅರ್ಜೆಂಟು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನೋಡ್ತಾ ಇದೀವಿ, ಇಲ್ಲಿ ಸ್ಕೂಲ್ ವಾಹನದವ್ರಿಗೂ ಸಮಾಧಾನ ಇಲ್ಲ ಅಥವಾ ಬೈಕಲ್ಲಿ ಹೋಗೋರ್ಗೂ ಸಮಾಧಾನ ಇಲ್ಲ. ಅರ್ಜೆಂಟ್ ಮಾಡಿಕೊಂಡು ಸುಖ ಸುಮ್ಮನೆ 2 ಪ್ರಾಣ ಹೋಯ್ತು. ಇದ್ರ ಯಾರ ನಿರ್ಲಕ್ಷ್ಯ ಯಾರ್ದು ಅಂತ. ಇಲ್ಲಿ ನೋಡ್ತಾ ಇದೀವಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಸುಖ ಸುಮ್ಮನೆ ಇಬ್ಬರು ಮಕ್ಕಳ ಜೀವ ಹೋಯ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಒಂದು ಡೆಡ್ಲಿ ಆಕ್ಸಿಡೆಂಟ್ ಅಲ್ಲಿ 2 ವರ್ಷದ ಒಂದು ಮಗು, 4 ವರ್ಷದ ಒಂದು ಮಗು. ಇದರಲ್ಲಿ ಬಸ್ ಅವರಿಗೂ ತುಂಬಾ ಅರ್ಜೆಂಟು, ಬೈಕ್ ಅವ್ರಿಗೂ ತುಂಬಾ ಅರ್ಜೆಂಟು. ಅಷ್ಟೊಂದು ಅವಸರ ಯಾಕೆ ಅಂತ ಗೊತ್ತಿಲ್ಲ. ಪ್ರತಿ ಬಾರಿ ಅದರಲ್ಲೂ ಕೂಡ ಈ ಬಸ್ಗಳಂತೂ ಬಹಳ ಅಪಘಾತಗಳು, ಬಹಳ ಆಕ್ಸಿಡೆಂಟ್ಗಳು ಆಗ್ತಾ ಇರೋವಂಥದ್ದನ್ನು ನೋಡ್ತಾ ಇರ್ತೀವಿ ನಾವು ಕೂಡ. ಇದೀಗ ಮತ್ತೊಮ್ಮೆ ಅಂಥದ್ದೇ ಘಟನೆ ನಡೆದಿದೆ. ಇವರ ಒಂದು ನಿರ್ಲಕ್ಷ್ಯದಿಂದ ಅದ್ಯಾವುದೋ ಮಕ್ಕಳ ಪ್ರಾಣ ಹೋಗಿದೆ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನೋಡ್ತಾ ಇದೀವಿ, ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಬೈಕ್ ಅವ್ರಿಗೂ ಸಮಾಧಾನ ಇಲ್ಲ, ಬಸ್ ಅವ್ರಿಗೂ ಸಮಾಧಾನ ಇಲ್ಲ. ಅಷ್ಟೊಂದು ಅವಸರ, ಸುಖ ಸುಮ್ಮನೆ 2 ಪ್ರಾಣ ಹೋಯ್ತು ಇಲ್ಲಿ. ಅದು ಪುಟ್ಟ ಮಕ್ಕಳು. ಯಾರ ನಿರ್ಲಕ್ಷ್ಯ ಇದು ಅಂತ? ರೋಷಿಣಿ, ನಿಜಕ್ಕೂ ಕೂಡ ಇದೊಂದು ಅತ್ಯಂತ ಹೃದಯ ವಿದ್ರಾವಕವಾದಂತಹ ಘಟನೆ ಅಂತ ಹೇಳ್ಬೋದು. ಪುಟ್ಟ ಮಕ್ಕಳು, ಇಬ್ಬರು ಮಕ್ಕಳು ಆ ಶಾಲಾ ಬಸ್ನ ಚಾಲಕನ ನಿರ್ಲಕ್ಷ್ಯಕ್ಕೆ ಬಲಿಯಾಗೋಗಿರುವಂತದ್ದು ನಿಜಕ್ಕೂ ಕೂಡ ಹೃದಯ ಹಿಂಡುವಂತಹ ಒಂದು ಘಟನೆ. ಈ ಒಂದು ಕಾನ್ಸ್ಟೇಬಲ್ ನಾಗನಗೌಡ ಏನಿದ್ದಾರೆ, CAR ಕಾನ್ಸ್ಟೇಬಲ್ ನಾಗನಗೌಡ, ಅವರ ಸೋದರನ ಪುತ್ರಿ ಭಾನು, 4 ವರ್ಷದ ಭಾನುವನ್ನ ತನ್ನ ಮಗಳು 2 ವರ್ಷದ ಮಗಳನ್ನ ಕರ್ಕೊಂಡು, ಅಂದ್ರೆ ಮುಂದ್ಗಡೆನೆ ನಿಲ್ಸ್ಕೊಂಡು, ಇವ್ರದ್ದು ಕೂಡ ಒಂದು ನಿರ್ಲಕ್ಷ್ಯ ಇದೆ. ಅಂದ್ರೆ 2 ಮಕ್ಕಳನ್ನ ಮುಂಭಾಗದಲ್ಲಿ, ಸ್ಕೂಟಿಯ ಮುಂಭಾಗದಲ್ಲಿ ಕೂರಿಸ್ಕೊಂಡು ಹೋಗುವಂತದ್ದು ಇದೆಯಲ್ಲ, ಅದು ನಿಜಕ್ಕೂ ಕೂಡ ಅದು ಒಂದು ರೀತಿಯಲ್ಲಿ ದೊಡ್ಡ ಪ್ರಮಾಣದ ನಿರ್ಲಕ್ಷ್ಯನೇ. ಆದ್ರೂ
ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಗಾಡಿಯನ್ನ ನಿಲ್ಲಿಸ್ತಾರೆ. ಅಂದ್ರೆ ಆ ಶಾಲಾ ಬಸ್ಸು ತಿರುಗಿಸ್ಕೊಳ್ಳುವಂತ ವೇಳೆಯಲ್ಲಿ ಗಾಡಿಯನ್ನ ನಿಲ್ಲಿಸ್ತಾರೆ. ಆ ನಿಲ್ಲಿಸಿದ್ರು ಕೂಡ ಒಂದು ಅಜ್ಮನಿ ಶಾಲೆಯ ಬಸ್ನ ಚಾಲಕ ಏನಿದ್ದಾನೆ ಅತ್ಯಂತ ನಿರ್ಲಕ್ಷ್ಯತನದಿಂದ ಆತ ಬಲಗಡೆಗೆ ನೋಡೋದೇ ಇಲ್ಲ. ಟರ್ನ್ ತೆಗೆದುಕೊಂಡಿದ್ದೆ ತಾನೇ ಆ ರಸ್ತೆಯ ಓನರ್ ಅನ್ನೋ ರೀತಿಯಲ್ಲಿ ಟರ್ನ್ ತಗೊಂಡು ಹೋಗುವಂತದ್ದು ಅಲ್ಲಿ ಹೋಗ್ತಾನೆ ಇರ್ತಾನೆ. ಆ ಒಂದು ದೃಶ್ಯಗಳನ್ನ ನೀವು ನೋಡ್ಬೋದು, CCTVಯಲ್ಲಿ ನೋಡಬಹುದು. ಅಲ್ಲಿ ಹೋಗುವಂತ ವೇಳೆಯಲ್ಲಿ ಟಚ್ ಆದ್ರೂ ಕೂಡ ನಿಲ್ಸೋದಿಲ್ಲ. ಆ ಪುಟ್ಟ ಮಕ್ಕಳು ಚಕ್ರದಲ್ಲಿ ಸಿಕ್ಕಾಕೊಳ್ತಾರೆ, ಅಲ್ಲೇನೆ ಪ್ರಾಣವನ್ನು ಬಿಡುವಂತದ್ದು ನಿಜಕ್ಕೂ ಕೂಡ ಹೃದಯ ವಿದ್ರಾವಕವಾದ ಘಟನೆ ಅಂತಾನೆ ಹೇಳ್ಬೋದು ರೋಶಿನಿ. ಇದು ಅತ್ಯಂತ ಏನು ಆ ಪುಟ್ಟ ಮಕ್ಕಳು ಕಣ್ಣೆದರಲ್ಲಿ ಕ್ಷಣಾರ್ಧದಲ್ಲಿ ಸತ್ತು ಹೋಗ್ತಾರೆ. ಏನು ಹಾಲ್ ತರೋದಕ್ಕೆ ಅಂತೇಳಿ ಆಗ್ತಾನೆ ಕ್ವಾರ್ಟರ್ಸ್ ಇಂದ ಕೆಳಗಡೆ ಬರುವಂತದ್ದು ನಾಗನಗೌಡ. ಮಕ್ಕಳು ಹಠ ಮಾಡ್ತಾರೆ, ನಾನು ಬರ್ತೀನಿ ಅಂತೇಳಿ ಅವ್ರನ್ನ ಮುಂಭಾಗದಲ್ಲಿ ನಿಲ್ಲಿಸ್ಕೊಂಡು ಹೋಗ್ತಾರೆ. ಆ ಬಸ್ ಬರೋದನ್ನ ಗಮನಿಸಿ ಅಲ್ಲೇ ನಿಲ್ಲಿಸ್ತಾರೆ, ಟರ್ನ್ ಆಗೋದನ್ನ ಗಮನಿಸಿ ನಿಲ್ಲಿಸ್ತಾರೆ. ನಿಲ್ಲಿಸಿದ ಕೂಡ್ಲೇನೆ ಈ ಬಸ್ ಚಾಲಕ ಅಲ್ಲಿ ನೋಡ್ಕೊಳ್ಬೇಕಾಗಿತ್ತು. ರೈಟ್ ಸೈಡ್ ಅಲ್ಲಿ ಮಿರರ್ ಅಲ್ಲಿ ಟರ್ನಿಂಗ್ ಮಾಡುವಾಗ ನೋಡ್ಬೇಕಿತ್ತು. ಟೂ ವೀಲರ್ ಬರೋದನ್ನ ನೋಡಿಯೂ ಕೂಡ ಟರ್ನ್ ಮಾಡ್ಕೊಂಡು ತನ್ನಿಷ್ಟಕ್ಕೆ ತಾನು ಹೋಗುವಂತದ್ದು. ಆಗ ಚಕ್ರ ಮುಂಭಾಗದ ಚಕ್ರಕ್ಕೆ ಡಿಕ್ಕಿ ಹೊಡಿತದೆ, ತಕ್ಷಣ ಮಕ್ಕಳು ಕೆಳಗಡೆ ಬೀಳ್ತಾರೆ. ಆವಾಗ್ಲೂ ಕೂಡ ನಿಲ್ಲಿಸದೆ ಹೋಗಿರುವಂತದ್ದು. ಆದ್ರಿಂದ ಈ ದುರ್ಘಟನೆ ನಡೆದೋಗಿರುವಂತದ್ದು ನಿಜಕ್ಕೂ ಕೂಡ ದುರ್ಭಾಗ್ಯದ ಒಂದು ಘಟನೆ ಇದು ಅಂತ ಹೇಳ್ಬೋದು ರೋಶಿನಿ. ಎಸ್ ಶಿವು, ಇಲ್ಲಿ ಬಸ್ ಚಾಲಕನ ನಿರ್ಲಕ್ಷ್ಯ ಅನ್ನೋಂಥದ್ದು ಎದ್ದು ಕಾಣ್ತಾ ಇದೆ. ಈ ಬಸ್ ಚಾಲಕ ಇವಾಗ ಏನ್ ಹೇಳ್ತಿದ್ದಾನೆ ಅಂತಂದ್ರೆ ಅರೆಸ್ಟ್ ಆಗಿದ್ದಾನ, ಇವನ ವಿರುದ್ಧ ಹೇಗ್ ಕ್ರಮ ಆಗುತ್ತೆ, ಈಗ ಯಾವ ರೀತಿಯಾಗಿ ಶಿಕ್ಷೆ ಆಗ್ಬೇಕು ಇವನಿಗೆ, ಎಂತವ್ರಿಗೆಲ್ಲ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ? ಇದು ಈಗ ಒಂದು ಬಸ್ ಚಾಲಕನನ್ನ ಈಗ ಹೆಣ್ಣೂರು ಸಂಚಾರ ಪೊಲೀಸರು ಸೆಕ್ಯೂರ್ ಮಾಡಿದ್ದಾರೆ. ಅವರನ್ನ ಈಗ ಅರೆಸ್ಟ್ ಮಾಡ್ಕೊಂಡಿರುವಂತದ್ದು. ಅದ್ ತಕ್ಷಣ ಘಟನೆ ನಡೆದಿದ ತಕ್ಷಣನೇ ಅಲ್ಲಿಂದ ಮಾಹಿತಿಯನ್ನು ಬಂದ ಕೂಡ್ಲೇನೆ ಇವರು ಸ್ಟೇಷನ್ಗೆ ಹೋಗ್ತಾರೆ. ಸ್ಟೇಷನ್ ಅಲ್ಲೇನೆ ಈಗ ಅವರು ಸೆಕ್ಯೂರ್ ಮಾಡ್ಕೊಂಡಿರುವಂತದ್ದು. ಈಗ ಈ ಒಂದು ಆಕ್ಸಿಡೆಂಟ್ ಪ್ರಕರಣಗಳಲ್ಲಿ ದೊಡ್ಡ ಮಟ್ಟದ ಒಂದು ಶಿಕ್ಷೆ ಪ್ರಮಾಣಗಳು ಇರೋದಿಲ್ಲ. ಆದ್ರೆ ಈ ರೀತಿಯಾಗಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂಥದ್ದು, ನಿರ್ಲಕ್ಷ್ಯತನದಿಂದ ಈ ರೀತಿ ಪ್ರಾಣಗಳು ಹೋಗಿದೆ ಅಂತ ಹೇಳಿ ಹೇಳೋದಾದ್ರೆ ಅವರ ಒಂದು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ಅನಂತರದಲ್ಲಿ ಅವರಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಏನಿದೆಯೋ ಸಂಚಾರಿ ನಿಯಮಗಳ ಪ್ರಕಾರ ಬೇಜವಾಬ್ದಾರಿಯಿಂದ ಚಾಲನೆ ಮಾಡಿ ಪ್ರಾಣ ಹೋಗುವಂತದ್ದಕ್ಕೆ ಕಾರಣರಾದ್ರೆ ಅದಕ್ಕೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಏನಿದೆಯೋ ಆ ಒಂದು ಶಿಕ್ಷೆಯನ್ನ ಮಾತ್ರ ವಿಧಿಸುವಂತದ್ದು. ಗರಿಷ್ಠ ಅಂತಂದ್ರೆ 2 ರಿಂದ 3 ವರ್ಷದ ತನಕ ಅವರನ್ನ ಜೈಲಿನಲ್ಲಿ ಇಡುವಂತದ್ದು, ಅಥವಾ ಅವರಿಗೆ ದಂಡ ವಿಧಿಸಿ ಅವರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡುವಂಥದ್ದು ಮಾತ್ರ ಮಾಡ್ತಾರೆ. ಹಾಗಾಗಿ ಇಂಥದ್ದಕ್ಕೆ ಮತ್ತಷ್ಟು ಕಠಿಣವಾದಂತ ಶಿಕ್ಷೆಗಳನ್ನ ನೀವು ಕಾನೂನಿನಲ್ಲಿ ತಂದ್ರೆ ಮಾತ್ರ ನಿರ್ಲಕ್ಷ್ಯತನದ ಚಾಲನೆಗಳಿಂದ ಹೋಗುವಂತ ಪ್ರಾಣಗಳನ್ನ ತಪ್ಪಿಸ್ಬೋದು. ಒಂದು ಭಯ ಇರುತ್ತೆ ಈಗ ಚಾಲನೆ ಮಾಡುವಂತಹವರಿಗೆ. ಸೊ ನಮ್ಮ ನಿರ್ಲಕ್ಷ್ಯತನದಿಂದ ಏನಾದ್ರೂ ಇತರರ ಪ್ರಾಣ ಹೋದ್ರೆ ನಾನು ಕೂಡ ಅತ್ಯಂತ ದೊಡ್ಡ ಪ್ರಮಾಣದ ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ ಅಂತ. ಆದ್ರೆ ಈಗಿನ ಸಂಚಾರಿ ನಿಯಮಗಳ ಪ್ರಕಾರವಾಗಿ ಗರಿಷ್ಠ ಪ್ರಮಾಣದ ಶಿಕ್ಷೆ ಅಂತ ಏನು ಇರೋದಿಲ್ಲ. ಇದರಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಅಂತ ಬರುತ್ತೆ, ಮತ್ತೆ ಅವ್ರದ್ದೇ ನಾ ಹೇಳ್ದಂಗೆ ಏನು ಅವ್ರ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡೋದು, ಮತ್ತೆ ಒಂದು ದಂಡದ ಮೊತ್ತವನ್ನ ಹಾಕುವಂತದ್ದು ಬಿಟ್ರೆ ಅತಿ ಹೆಚ್ಚಿನ ಪ್ರಮಾಣದ ಯಾವುದೇ ಒಂದು ಶಿಕ್ಷೆ ಇರೋದಿಲ್ಲ ಈ ಪ್ರಕರಣಗಳಲ್ಲಿ. ಅತಿ ದೊಡ್ಡ ಒಂದು ನೋವಿನ ಸಂಗತಿ. ಯಾಕೆಂತಂದ್ರೆ ಯಾರ್ದೋ ನಿರ್ಲಕ್ಷ್ಯಕ್ಕೆ ಯಾರ್ದೋ ಪ್ರಾಣಗಳು ಬಲಿಯಾಗೋಗ್ತವೆ. ಆದ್ರೆ ಅವರು ಮಾತ್ರ ಇದು 302 ಅಂದ್ರೆ ಕೊಲೆ ಪ್ರಕರಣದಂತಹ ಒಂದು ಪ್ರಮಾಣದಲ್ಲಿ ಈ ಒಂದು ಶಿಕ್ಷೆಗಳನ್ನ ನೀಡಿದಾಗ ಮಾತ್ರ ಭಯ ಬರುತ್ತೆ ಅಂತೇಳಿ ಭಯ ಬರುತ್ತೆ. ಇಲ್ಲ ಅಂತಂದ್ರೆ ಇದು ಹಿಂಗೆ ಮುಂದುವರಿತಾನೆ ಇರುತ್ತೆ ರೋಶಿನಿ. ಶಿವು, ಇನ್ನ ಈ ಮಕ್ಕಳ ತಂದೆ ತಾಯಿ ಪರಿಸ್ಥಿತಿ ಇವಾಗ ಹೇಗಿದೆ ಅಂತ, ಪಾಪ ಅವ್ರ ಪರಿಸ್ಥಿತಿ, ಯಾಕಂದ್ರೆ ಈ ಮಕ್ಕಳನ್ನ ನೋಡ್ತಾ ಇದ್ರೆ ಎಂತವ್ರಿಗೂ ಕೂಡ ಕಳ್ಳು ಚುರ್ ಅನ್ನತ್ತೆ. ಇನ್ನ ಪಾಪ ಅವ್ರ ತಂದೆ ತಾಯಿ ಏನ್ ಹೇಳ್ತಿದ್ದಾರೆ, ಅವ್ರ ಪರಿಸ್ಥಿತಿ ಹೇಗಿದೆ ಅಂತ? ನಿಜಕ್ಕೂ ಕೂಡ ಈಗ ಅವ್ರ ತಂದೆ ತಾಯಿ ಮಾತನಾಡುವಂತಹ ಒಂದು ಸ್ಥಿತಿಯಲ್ಲೇ ಇಲ್ಲ. ಯಾಕೆಂತ ಹೇಳಿದ್ರೆ ಯಾವ ಪ್ರಮಾಣಕ್ಕೆ ಈ ಕ್ಷಣದಲ್ಲಿ ಇದ್ದಂತಹ ಮಕ್ಕಳು ಇದೀಗಷ್ಟೇನೆ ಮನೆಯಿಂದ ಕ್ವಾರ್ಟರ್ಸ್ ಇಂದ ಹೊರಗಡೆ ಹೋದಂತ ಪುಟ್ಟ ಮಕ್ಕಳು ಈಗ ನಮ್ಮ ಕಣ್ಣು ಮುಂದೆ ಆಡ್ತಾ ಇದ್ದಂತ ಮಕ್ಕಳು ಇನ್ನಿಲ್ಲ ಅಂತೇಳಿ ಕೇಳಿದಂತ ಸುದ್ದಿ ನಿಜಕ್ಕೂ ದೊಡ್ಡ ಮಟ್ಟದ ಸಿಡಿಲು ಬಡದಂತ ಆಗಿರುವಂತದ್ದು. ಅವರ ಸ್ಥಿತಿ ಹೇಳಕ್ಕೆ ತೀರದು, ಅವ್ರನ್ನ ಮಾತಾಡ್ಸೋದಕ್ಕೂ ಕೂಡ ಆಗಲ್ಲ. ಆ ಮಟ್ಟಕ್ಕೆ ಅವರ ಈಗ ತಂದೆ ತಾಯಿಗಳ ಒಂದು ಮನಸ್ಥಿತಿ ಇರುವಂತದ್ದು. ಮಕ್ಕಳನ್ನ ಯಲಹಂಕ ಸರ್ಕಾರಿ ಆಸ್ಪತ್ರೆಗೆ ಅವರ ಮೃತದೇಹಗಳನ್ನ ತೆಗೆದುಕೊಂಡು ಹೋಗ್ಲಾಗಿದೆ. ಅಲ್ಲಿ ನಿಜಕ್ಕೂ ಕೂಡ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಅವರ ಸ್ಥಿತಿ ಯಾರಿಗೂ ಕೂಡ ಬರಬಾರ್ದು ಅನ್ನುವಂಥದ್ದೇ ಹೃದಯ ಹಿಂಡುವಂತಹ ಒಂದು ಸ್ಥಿತಿ, ಯಾರಿಗೂ ಊಹಿಸಲಾದಂತಹ ಸ್ಥಿತಿಯಲ್ಲಿ ಈಗ ಆ ತಂದೆ ತಾಯಿಗಳಿದ್ದಾರೆ. ನಾಗನಗೌಡ ಏನು CAR ನ ಕಾನ್ಸ್ಟೇಬಲ್ ಇದ್ದಾರೆ, ಅವರು ಅವರ ಸಹೋದರನ ಪುತ್ರಿ ಮತ್ತೆ ಅವರ ಮನೆಯವರೆಲ್ಲರೂ ಕೂಡ ಈಗ ನಿಜಕ್ಕೂ ಏನ್ ಮಾಡ್ಬೇಕು ಶಾಕ್ ಅಲ್ಲಿದ್ದಾರೆ. ಅವರು ದಿಗ್ಭ್ರಾಂತರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರಿಗೆ ಏನ್ ನಡೀತಾ ಇದೆ, ಏನಾಗ್ತಿದೆ ನಂಬುವಂತ ಸ್ಥಿತಿಯಲ್ಲೇ ಇಲ್ಲ ಅನ್ನುವಂಥದ್ದು ಈಗ ಇಲ್ಲಿ ನೋಡುವಂತ ದೃಶ್ಯಗಳಲ್ಲಿ ಕಾಣಿಸ್ತಿರುವಂತದ್ದು. ನಿಜಕ್ಕೂ ಕೂಡ ಅವರ
ಸ್ಥಿತಿ ಕಂಡು ಪ್ರತಿಯೊಬ್ರು ಕೂಡ ಮರುಗ್ತಾ ಇದ್ದಾರೆ ರೋಶಿನಿ. ಪ್ರತಿಯೊಬ್ರು ಸಂಕಟ ಪಡ್ತಾ ಇದ್ದಾರೆ. ಮಕ್ಕಳು, ಮುದ್ದಾದಂತ ಮಕ್ಕಳು, ಆ ಮಕ್ಕಳು ಕ್ಷಣಾರ್ಧದಲ್ಲಿ ನಿರ್ಲಕ್ಷ್ಯತನಕ್ಕೆ ಚಕ್ರದಡಿಯಲ್ಲಿ ಬಿದ್ದು ಸತ್ತೋಗಿರೋಂಥದ್ದು. ಪುಟ್ಟ 2 ವರ್ಷ ಮತ್ತೆ 4 ವರ್ಷ, ನೀವು ಇಮ್ಯಾಜಿನ್ ಮಾಡಿ. ಬಹಳ ಮುದ್ದಾಗಿರುವಂತ ಮಕ್ಕಳು, ಅತ್ಯಂತ ಪ್ರೀತಿಯಿಂದ ಸಾಕಿದಂತ ಮಕ್ಕಳು. ಒಂದು ಕುಟುಂಬದಲ್ಲಿ 2 ಮಕ್ಕಳು ಒಂದೇ ದಿನ ಹೊರಟೋಗ್ತಾರೆ. ಅದು ಅವರ ಅಣ್ಣನ ಮಗ ಮತ್ತೆ ಅಣ್ಣನ ಮಗಳು ತನ್ನ ಮಗಳು ಇಬ್ರು ಕೂಡ ಒಂದೇ ದಿನ, ಒಂದೇ ಸೆಕೆಂಡ್ ಅಲ್ಲಿ ಪ್ರಾಣ ಕಳ್ಕೊಳ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಆ ಕುಟುಂಬಕ್ಕೆ ಯಾವ ರೀತಿಯಾಗಿ ಸಾಂತ್ವನ, ಯಾವ ರೀತಿಯಾಗಿ ಧೈರ್ಯ ಬರುತ್ತೋ ಅನ್ನೋಂಥದ್ದೇ ದೊಡ್ಡ ಪ್ರಮಾಣದ ಪ್ರಶ್ನೆ. ಎಲ್ರೂ ಕೂಡ ಇವಾಗ ಯಾರಿಗೂ ಕೂಡ ಸಮಾಧಾನ ಮಾಡೋ ಸ್ಥಿತಿಯಲ್ಲೂ ಕೂಡ ಇಲ್ಲ. ಯಾಕೆಂತಂದ್ರೆ ಯಾವ ರೀತಿಯಲ್ಲಿ ಅವ್ರನ್ನ ಸಮಾಧಾನ ಪಡಿಸೋದು ಅನ್ನೋಂಥದ್ದು ಕೂಡ ಅಲ್ಲಿರೋರಿಗೆ, ಅವ್ರ ಸಂಬಂಧಿಕರಿಗೆ ಗೊತ್ತೇ ಆಗ್ತಾ ಇಲ್ಲ. ಆ ಮಟ್ಟದ ಒಂದು ಆಕ್ರಂದನ ಇಲ್ಲೇ ಇದೆ ರೋಶಿನಿ. ಎಸ್, ಥ್ಯಾಂಕ್ ಯು ಶಿವು, ನಿಮ್ಮೆಲ್ಲ ಮಾಹಿತಿಗಾಗಿ.